ಅದನ್ನ ಪಡೆಯೋ ಸಲುವಾಗಿ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು. ಇವತ್ತೇನು ಕರ್ನಾಟಕದಲ್ಲಿ ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮೇಲೆ ಒಂದು ಫೋಸ್ಕೋ ಕೇಸನ್ನ ಉದ್ದೇಶಪೂರ್ವಕವಾಗಿ ಅವರ ತೇಜೋವಧೆ ಮಾಡಬೇಕೆಂದು ಅವರ ಏನು ವಿಚಾರ ಇದೆ, ಅವರ ಒಂದು ಏನು ಭಕ್ತರಿಗೆ ಸಂತೈಸುವ ಒಂದು ಅವ್ರ ಬಗ್ಗೆ ಮನಸ್ಥಿತಿ ಇದೆ. ಹೀಗಾಗಿ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಭಕ್ತರು ಇವತ್ತು ಎಲ್ಲರೂ ಕೂಡ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಆಶ್ರಯಕ್ಕೆ, ಅವರ ಮಠಕ್ಕೆ, ಅವರ ಕ್ಷೇತ್ರಕ್ಕೆ ಹೋಗುವುದರ ಜೊತೆ ಇವತ್ತು ಅಲ್ಲಿ ಸನ್ಮಾರ್ಗವನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು ಅಲ್ಲಿ ಅವರಿಗೆ ಒಂದು ಮಾರ್ಗವನ್ನು ಸಿಗ್ತಾ ಇದೆ. ಗುರುಗಳ ಆಶೀರ್ವಾದ ಆದ ಮೇಲೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಅಲ್ಲಿ ಹೋಗಿರುವಂತಹ ಭಕ್ತರಿಗೆ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುವಂತ ಪುಣ್ಯ ಕ್ಷೇತ್ರ ಇವತ್ತು ಮಹಲ್ ರೋಜದ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಕ್ಷೇತ್ರ. ಇವರ ಒಂದು ಹೆಸರನ್ನ ಕುಗ್ಗಿಸಲಿಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಷಡ್ಯಂತ್ರಗಳನ್ನ ಮಾಡಿ ಇವತ್ತು ಒಂದು 6 ವರ್ಷದ ಮಗುವಿನ ಬರ್ತಡೇ ಸಮಯದಲ್ಲಿ ಅವರ ಜೊತೆಯಲ್ಲಿ ಅವರ ತಂದೆ ತಾಯಿ ಅವರ ಕುಟುಂಬದ ಸದಸ್ಯರು ಎಲ್ಲರ ಎದುರುಗಡೆನೆ ಆ ಮಗುವಿನ ಬರ್ತಡೇ ಕೇಕ್ ಕತ್ತರಿಸಿ ಆ ಮಗುವಿಗೆ ವಾತ್ಸಲ್ಯದಿಂದ ಮುದ್ದಾಡಿದರನ್ನ ಇವತ್ತು ಆ ಮಗುವಿಗೆ ಒಂದು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಅವರ ಸಂಬಂಧಿ ಸೋದರನ ಮಗಳಾಗಿರುವುದರಿಂದ ಆ ಮಗುವಿಗೆ ಇವತ್ತು ವಾತ್ಸಲ್ಯದಿಂದ ಆ ಮಗುವನ್ನ ಮುದ್ದಾಡಿದನ್ನ ಅನೇಕ ಕೆಲವು ಏನು ಪಟ್ಟಭದ್ರ ಹಿತಾಸಕ್ತಿಗಳು ಇವರೆಲ್ಲರೂ ಇದೇ ಒಂದು ವಿಡಿಯೋವನ್ನ ತಿರುಚಿ ಇವತ್ತು ಅವ್ರ ಹೆಸರಿಗೆ ಕಳಂಕ ತರಬೇಕಂತ ತಿಳ್ಕೊಂಡು ಹುದ್ನಾಸದಿಂದ ಇವತ್ತು ಅಲ್ಲಿ ಒಂದು ವಿಡಿಯೋವನ್ನ ಅದನ್ನ ಇವರು ಭ್ರಷ್ಟಾಚಾರ ಮಾಡುವಂತ ಏನು ಪಟ್ಟಭದ್ರ ಹಿತಾಸಕ್ತಿ ಇಲ್ಲಿ ಕಲಬುರಗಿಯಲ್ಲಿ ಒಬ್ಬ ಸಿದ್ದು ಹಿರೇಮಠ ಅಂತ ತಿಳ್ಕೊಂಡು ಇವನೊಬ್ಬ RTI ಕಾರ್ಯಕರ್ತ ಅಂತ ಹೇಳ್ಕೊಂಡು ಇವತ್ತು ಆ ವಿಡಿಯೋವನ್ನ ತಿರುಚಿ ಮೊದಲನೇ ಬಾರಿಗೆ ಇದನ್ನ ಅಪ್ಲೋಡ್ ಮಾಡಿರುವಂತಹ ಸಿದ್ದು ಹಿರೇಮಠ ಇದೇ ಕಲಬುರಗಿಯಲ್ಲಿ ಇರ್ತಾನೆ. ಇವತ್ತು ಅವನಿಗೆ ಈ ಕೆಳವರ್ಗದ ಸ್ವಾಮೀಜಿಯನ್ನ ಕಂಡರೆ ಆಗಲ್ಲ. ಇವತ್ತು ಅವನಿಗೆ ಈ ಕೆಳ ವರ್ಗದಲ್ಲಿ ಒಬ್ಬರ ಮೇಲೆ ಬೆಳೀತಾ ಇದ್ದಾರೆ ಸ್ವಾಮೀಜಿಗಳು. ಇವತ್ತು ರಾಜ್ಯ ದೇಶದಲ್ಲಿ ಇವತ್ತು ಅವ್ರ ಹೆಸರು ಆಗ್ತಾ ಇದೆ, ಅದನ್ನ ಅವನಿಗೆ ಸಹಿಸ್ಕೋಕಾಗಿಲ್ಲ. ಹೀಗಾಗಿ ಇವತ್ತು ಈ ಒಂದು ವಿಡಿಯೋನ ಪ್ರಥಮ ಬಾರಿಗೆ ಅವನು ಬಿಡುಗಡೆ ಮಾಡ್ತಾನೆ. ಆ ಬಿಡುಗಡೆ ಮಾಡಿ ಇವತ್ತು ಬಾಲಕ ಆಯೋಗ ಏನಿದೆ ಇವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿದ್ದಾನೆ. ಆ ಒತ್ತಾಯ ಮಾಡಿರುವಂತ ಏನು ನಾವು ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನ ನಾವು ಇವತ್ತು ತಗೊಂಡಿದ್ದೇವೆ. ಬಂಧುಗಳೇ, ಇವತ್ತು